ಹಯಗ್ರೀವ ಸ್ಟಾರಿಂಗ್ ಬೈ ಶೋಕ್ತಾರ್ ಧನ್ವೀರ್ ಮತ್ತು ಸಂಜನಾ ಅಂಡ್ ನಮ್ಮ ಸಾಧು ಕೋಕಿಲ್ ಅವರು. ಇದೊಂದು ಇಂಡಿಯನ್ ಮೈಥಾಲಜಿಕಲ್ ಇಂದ ಇನ್ಸ್ಪೈರ್ ಆಗಿರುವಂತ ಮೂವಿ ಅಂತ ಒಂದು ಕ್ಯಾಪ್ಷನ್ ಅನ್ನ ಕೊಟ್ಟಿದ್ದಾರೆ ಅದು ಟ್ರೈಲರ್ ನಲ್ಲಿ. ನನಗೆ ಟ್ರೈಲರ್ ನೆನ್ನೆ ಅಷ್ಟೇ ಬಿಡುಗಡೆ ಆಗಿದೆ, ನೋಡ್ಕೊಂಡ್ ಬರೋಣ ಟ್ರೈಲರ್ ನಲ್ಲಿ ಏನೇನ್ ಇತ್ತು ಏನೇನ್ ಇರ್ಲಿಲ್ಲ, ಏನೇನ್ ಇಂಟನ್ನ ಕೊಟ್ಟಿದ್ದಾರೆ ಅಷ್ಟಕ್ಕೂ ಮೂವಿಲಿ ಏನೇನ್ ಇರುತ್ತೆ ಅಂತ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ನಮ್ಮ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ನಂಗೆ ರಿವ್ಯೂ ಕಡೆಗೆ ಬರೋಣ. ಮೊದಲಿಗೆ ನನ್ಗೆ ಇಲ್ಲಿ ಇಷ್ಟ ಆಗಿದ್ದು ಅಂತಂದ್ರೆ ಇವ್ರು ತಗೊಂಡಿರುವಂತ ಒಂದು ಕಾನ್ಸೆಪ್ಟ್ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಇತ್ತೀಚೆಗೆ ಎಲ್ಲೂ ಕೂಡ ಒಂದು ಕ್ರೈಮ್ ಥ್ರಿಲ್ಲರ್ ಬಂದಿರ್ಲಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ. ನಂಗೆ ಇವ್ರು ಮಾಡಿರುವಂತ ಅಂದ್ರೆ ಆ ಸೈಕೋ ಕಿಲ್ಲರ್ ಮಾಡ್ತಿರುವಂತ ಕೊಲೆಗಳು ತುಂಬಾನೇ ಬೇರೆ ರೀತಿಯಾಗಿ ಇದಾವೆ. ಅಂದ್ರೆ ಅವನು ತಲೆಯನ್ನ ಕತ್ತರಿಸಿರೋದಾಗಿರ್ಬೋದು, ಅಂದ್ರೆ ಟ್ರೈಲರ್ ನಲ್ಲಿ ತೋರಿಸಿರೋ ರೀತಿ ಅವನೊಬ್ಬ ಯಾರೋ ತುಂಬಾನೇ ಕೆಟ್ಟ ವ್ಯಕ್ತಿ, ಅವನಿಗೆ ಏನೋ ಒಂದು ಬೇಕಾಗಿದೆ, ಅಷ್ಟೊಂದು ನೀಟಾಗಿ ಕೊಲೆಗಳನ್ನ ಮಾಡ್ತಾ ಇದ್ದಾನೆ ಅಂತ ನಮ್ಮ ಧನ್ವೀರ್ ಅವರೇ ಹೇಳಿದ್ದಾರೆ ಕೂಡ. ನಂಗೆ ಎಲ್ಲಾ ಕೊಲೆಗಳಲ್ಲೂ ಕೋಪ, ದ್ವೇಷ ಅದು ಬೇರೆ ಏನಾದ್ರು ಕಾಣಿಸಿದ್ರೆ ಇದ್ರಲ್ಲಿ ಶ್ರದ್ಧೆ ಅವರಿಗೆ ಕಾಣಿಸ್ತಾ ಇದೆ. ನಂಗೆ ಇವ್ನು ಯಾರೋ ಒಬ್ಬ ತುಂಬಾನೇ ಶ್ರದ್ಧೆ, ಭಕ್ತಿ, ಆಸಕ್ತಿಯಿಂದ ಕೊಲೆಗಳನ್ನ ಮಾಡ್ತಾ ಇದ್ದಾನೆ ಅನ್ನೋದು ಇವ್ರಿಗೆ ಇಲ್ಲಿ ಗೊತ್ತಾಗಿದೆ ಕೂಡ. ನನಗೆ ತುಂಬಾನೇ ಬ್ರೂಟಲ್ ಆಗಿ ಕೂಡ ಕೊಲೆಗಳನ್ನ ಮಾಡ್ತಾ ಇದ್ದಾನೆ ಅಂತ ಇವ್ರಿಗೆ ಗೊತ್ತಾಗಿದೆ. ನನಗೆ ಇವನು ವಿನಾಶವನ್ನ ಮಾಡ್ತಿಲ್ಲ, ಬದ್ಲಿಗೆ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ. ನನಗೆ ಯಾವ್ದೋ ಒಂದು ಫ್ಲಾಶ್ ಬ್ಯಾಕ್ ಇಲ್ಲಿ ಇದೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಒಬ್ಬ ಸಣ್ಣ ಹುಡುಗ ನಾನು ದೇವ್ರಾಗ್ತೀನಿ ಅಂತ ಹೇಳಿದಾನೆ. ಅಂದ್ರೆ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನೇ ದೇವ್ರು ಅಂತ ಅನ್ಕೊಂಡು ಯಾವ್ದನ್ನ ಒಂದು ಸೃಷ್ಟಿಯನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾನೆ. ಈಗ ಮಾಮೂಲಿಯಾಗಿ ಹಿಂದೂ ಜನಗಳೆಲ್ಲ ದೇವ್ರ ಮುಖಾಂತರ ಹೋಗ್ತಾರೆ, ಅಂದ್ರೆ ದೇವ್ರನ್ನ ಹೋಗಿ ಕೇಳ್ಕೊತಾರೆ. ಅವನು ನನ್ನನ್ನ ಬಂದು ಕೇಳ್ಕೊಳ್ಳಿ ಅಂತ ಯಾವ್ದೋ ಒಂದನ್ನ ಸೃಷ್ಟಿಯನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ಕೊಂಡಿದ್ದಾನೆ ಅಂತ ನಮ್ಗೆ ಒಂದು ಇಂಟನ್ನ ಕೊಟ್ಟಿದ್ದಾರೆ. ಅಂದಂಗೆ ಇವನು ಒಬ್ಬ 100% ಸೈಕೋ ಕಿಲ್ಲರೇ ಆಗಿರ್ತಾನೆ, ಬೇರೆ ಯಾರು ಆಗಿರೋದಿಲ್ಲ. ಇವನು ಯಾರು ಇರ್ಬಹುದು ಅಂತ ನಮ್ಮ ಶೋಕ್ದಾರ್ ಧನ್ವೀರ್ ಅವ್ರಿಗೆ ತುಂಬಾನೇ ತಲೆಗೆ ಹುಳ ಬಿಡ್ಕೊಂಡಿರ್ತಾರೆ. ಯಾಕಂತಂದ್ರೆ ಸೈಕೋ ಕಿಲ್ಲರ್ ಗಳೇ ಹಂಗೇನೆ, ಅವ್ರು ಮಾಡುವಂತ ಕೆಲಸ ಆಗಿರ್ಬಹುದು, ಯಾವುದೇ ಒಂದು ಇದಾಗಿರ್ಬೋದು ಅದು ಗೊತ್ತಾಗೋದಿಲ್ಲ, ಅಷ್ಟೊಂದು ಶ್ರದ್ಧೆಯಿಂದ ಮಾಡ್ತಾರೆ. ಅಂದಂಗೆ ಇಲ್ಲಿ ನಮ್ಮ ಶೋಭರಾಜ್ ಅವರು, ಅವಾಗಿನ ಶೋಭರಾಜ್ ಅವರು ಕೂಡ ಕಾಣಿಸ್ತಾರೆ. ಅದು ಫ್ಲಾಶ್ ಬ್ಯಾಕ್ ಅಲ್ಲಿ ಅಂತ ಕಾಣುತ್ತೆ ನನ್ನ ಕಣ್ಣಿಗೆ. ಯಾಕಂತಂದ್ರೆ ಅಲ್ಲಿರುವಂತ VFX ಆಗಿರ್ಬೋದು ಎಲ್ಲವೂ ಕೂಡ ಫ್ಲಾಶ್ ಬ್ಯಾಕ್ ಗೆ ಹೋಗಿರೋ ರೀತಿನೇ ಕಾಣಿಸುತ್ತೆ. ಅದಲ್ಲದೆ ಇವನು ಒಬ್ಬ ಡಾಕ್ಟರ್ ಆಗಿರಬಹುದು ಅಂತ ನನ್ಗೆ ಒಂದು ಸಣ್ಣ ಕ್ಲೂ ಸಿಕ್ತು. ಯಾಕಂತಂದ್ರೆ ಅವನು ಅಷ್ಟೊಂದು ನೀಟಾಗಿ ಮರ್ಡರ್ ಗಳನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನೊಬ್ಬ ಡಾಕ್ಟರ್ ಆಗಿನೇ ಇರ್ತಾನೆ ಕೂಡ. ಅಂದಂಗೆ ಇವರು ಕೂಡ ಅವನು ಯಾರು ಅಂತ ಬೆನ್ನತ್ತಿ ಹೋಗ್ತಾರೆ, ಕೊನೆಗೂ ಕೂಡ ಅವನು ಸಿಗ್ತಾನೆ ಕೂಡ. ಅದಲ್ಲದೆ ಟ್ರೈಲರ್ ನಲ್ಲಿ ಇಷ್ಟೇನೆ ಬಿಟ್ಕೊಟ್ಟಿರೋದು, ಬೇರೆ ಏನನ್ನು ಕೂಡ ಬಿಟ್ಕೊಟ್ಟಿಲ್ಲ. ಅನ್ನಂಗೆ ಎಲ್ಲಕ್ಕೂ ಕಾರಣ ಇರುತ್ತೆ, ಬಟ್ ಇವರಿಗೆ ಕಾರಣ ಬೇಕಿಲ್ಲ, ಬರೀ ಹೊಡೆದಾಟನೇ ಬೇಕಿರೋದು ಅಂತ ಧನ್ವೀರ್ ಅವರೇ ಹೇಳಿದ್ದಾರೆ. ಅನ್ನಂಗೆ ಇವ್ರಿಗೆ ಬೇಕಿರೋದು ಯಾವ್ದೇ ಕಾರಣ ಅಲ್ಲ, ಓನ್ಲಿ ಆಕ್ಷನ್ ಮಾತ್ರನೇ, ಕಾಳಗ ಮಾತ್ರನೇ ಬೇಕಿರೋದು. ಇವನು ಸೃಷ್ಟಿ ಮಾಡ್ತಾ ಇದ್ದಾನೋ ವಿನಾಶ ಮಾಡ್ತಾ ಇದ್ದಾನೋ ಅಂತ ನಮ್ಗೆ ಮೂವಿ ನೋಡಿದ್ಮೇಲೆನೆ ಗೊತ್ತಾಗೋದು ಕೂಡ. ಅನ್ನಂಗೆ ಇಲ್ಲಿ ಮ್ಯೂಸಿಕ್ ಕೂಡ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ತೀನಿ. ಅನ್ನಂಗೆ ಮೂವಿಲಿ ಇನ್ನೂ ಚೆನ್ನಾಗಿ ಮೂಡಿ ಬರ್ಲಿ, ಯಾಕಂತಂದ್ರೆ ಇಂಥ ಒಂದು ಮೂವಿಗಳಲ್ಲಿ ಮ್ಯೂಸಿಕ್ ಚೆನ್ನಾಗಿದ್ರೇನೆ ಮಾತ್ರನೇ ಆ ಮೂವಿನ ನೋಡೋದಕ್ಕೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಅನ್ನೋದು ಆಗೋದು ಕೂಡ. ಇನ್ನೇನ್ ಆಕ್ಷನ್ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ, ಯಾಕಂತಂದ್ರೆ ಇಸ್ ಪ್ಯೂರ್ ಹೈ ವೋಲ್ಟೇಜ್ ಅಂತ ಹೇಳ್ತೀನಿ. ನಮ್ಮ ಧನ್ವೀರ್ ಅವರು ಬಾಜಾರ್ ಆದ್ಮೇಲೆ ಒಂದು ಹೈ ವೋಲ್ಟೇಜ್ ಆಕ್ಷನ್ ಫಿಲಮ್ ಅನ್ನ ಮಾಡ್ತಾ ಇದಾರೆ ಅಂದ್ರೆ ಅದು ಇದೇನೆ ಅಂತ ಹೇಳೋದು ತಪ್ಪೇನೆ ಅಲ್ಲ. ಹಾಗಾಗಿ ಸಂಜನಾ ಆನಂದ್ ಅವರು ಕೂಡ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮೂವಿಲಿ ಕೂಡ ಅಷ್ಟೇ ಕ್ಯೂಟ್ ಆಗಿ ಇದ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಏನೇ ಆದ್ರೂ ಈ ತರದೊಂದು ಕ್ರೈಮ್ ಥ್ರಿಲ್ಲರ್ ಅನ್ನ ತಗೊಂಡು ಬಂದಿದ್ದಾರೆ ಅಂತಂದ್ರೆ ಅದಕ್ಕೆ ತಕ್ಕಾದಂತ ಒಂದು ಎಲಿಮೆಂಟ್ಸ್ ಅನ್ನ ಇದ್ರೆ ಮಾತ್ರ ಆ ಮೂವಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅನ್ಸ್ಬಿಡುತ್ತೆ. ಯಾಕಂತಂದ್ರೆ ಅಲ್ಲಿ ಇರುವಂತ ಒಂದೊಂದು ಫ್ರೇಮ್ ಕೂಡ ತುಂಬಾನೇ ಚೆನ್ನಾಗಿ ಇಟ್ಟಿರ್ಬೇಕು. ಎಲ್ಲಾರು ಸ್ಕ್ರೀನ್ ಪ್ಲೇ ಒಂಚೂರು ಹೊಡ್ಸ್ಕೊಂತು ಅಂತಂದ್ರೆ ಅದನ್ನ ನೋಡೋಕೆ ಆಗೋದಿಲ್ಲ. ನನಗೆ ಕಮಿಷನರ್ ಪಾತ್ರದಲ್ಲಿ ಅಶ್ವಿನಿ ಗೌಡ ಅವರು ನಟನೆಯನ್ನ ಮಾಡಿದ್ದಾರೆ. ನನಗೆ ಫ್ಲಾಶ್ ಬ್ಯಾಕ್ ತುಂಬಾನೇ ಲ್ಯಾಗ್ ಆಗಿ ಇರ್ದಂಗೆ ಎಷ್ಟ್ ಬೇಕೋ ಅಷ್ಟನ್ನೇ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅನ್ನಂಗೆ ಅವನ ಬಗ್ಗೆ ತುಂಬಾನೇ ಹೇಳಿದಂಗೆ ತುಂಬಾನೇ ನೀಟಾಗಿ ಹೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮೂವಿ ಅಂತ ಅನ್ಕೊಂಡಿದೀನಿ. ಅನ್ನಂಗೆ ಇದು ಇದೇ February 27 ಗೆ ರಿಲೀಸ್ ಆಗ್ತಾ ಇದೆ. ಮೂವಿನ ಯಾರು ಕೂಡ ಮಿಸ್ ಅನ್ನ ಮಾಡ್ಕೊಳಕ್ ಹೋಗ್ಬೇಡಿ, ಯಾಕಂತಂದ್ರೆ ಇದೊಂದು ಅಂದ್ರೆ ಇತ್ತೀಚೆಗೆ ಬರ್ತಾ ಇರೋಂತ ಒಂದು ಕ್ರೈಮ್ ಥ್ರಿಲ್ಲರ್ ಅಲ್ಲಿ ಒಂದು ಎನಿಮೆ. ನಾನು ಕೂಡ ಮೂವಿನ ಮಿಸ್ ಮಾಡ್ದಂಗೆ ನೋಡಿ ರಿವ್ಯೂ ಕೂಡ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಸ್ಟಿಲ್ ವಾಚಿಂಗ್, ಟೇಕ್ ಇಟ್ ದಿಲೀಪ್.